ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇವತ್ತು ಮಂಗಳವಾರದ ಲಾಗು ಇದಾಗಿರುತ್ತೆ. ನಾವೆಲ್ಲರೂ ಕೂಡ ಆಚೆ ಬಂದಿದ್ದೀವಿ, ಮಕ್ಕಳು, ನಾನು, ಹಸ್ಬೆಂಡು ಎಲ್ಲ ಸ್ವಲ್ಪ ಪಾಸ್ಪೋರ್ಟ್ ಆಫೀಸ್ ಹತ್ರ ಕೆಲಸ ಇತ್ತು, ಅದಕ್ಕೋಸ್ಕರ ಬಂದಿದ್ವಿ. ನೆನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿ, ಯಾಕೆಂದರೆ ನಾವು ಪಾಸ್ಪೋರ್ಟ್ ಆಫೀಸಲ್ಲಿ ಇದ್ದಿದ್ದರಿಂದ ಅಲ್ಲಿ ವಿಡಿಯೋ ಅಲೋ ಇರಲಿಲ್ಲ. ಆದರೆ ಒಂದು ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡೆ. ಆಮೇಲೆ ಗೊತ್ತಾಯ್ತು ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಮಗ ಹೇಳ್ತಾ, ಸರಿ ಅಂದ್ಬಿಟ್ಟು ಅವತ್ತೇನು ವಿಡಿಯೋ ಮಾಡಲಿಲ್ಲ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು ಮದುವೆ ಫಂಕ್ಷನ್ ಇತ್ತು ನೈಬರ್ಸ್ದು. ಇವಾಗ ಅವರು ಬೇರೆ ಕಡೆ ಇದ್ದಾರೆ, ಫಸ್ಟು ನಮ್ಮ ಮನೆ ಹತ್ರನೇ ಇದ್ದಿದ್ದು. ಅವರು ಬಂದು ಮದುವೆ ಕರೆದಿದ್ರು. ಅದರಿಂದ ಮಕ್ಕಳು ನಾವು ಎಲ್ಲರೂ ಕೂಡ ಹೋಗೋ ಪ್ಲ್ಯಾನ್ ಇದ್ದಿದ್ದು. ನಿನ್ನೆ ಮಕ್ಕಳಿಗೆ ರಜಾ ಹಾಕ್ಸಿದ್ರಿಂದ ಇವತ್ತು ಕೂಡ ರಜಾ ಹಾಕ್ಸೋದು ಬೇಡ ಅಂದ್ಬಿಟ್ಟು ಅವರು ಕೂಡ ಇಲ್ಲ ಬರಲ್ಲ ಅಂತೇಳಿ ಫಸ್ಟು ಇಲ್ಲ ನಾವು ಬಂದೇ ಬರ್ತೀವಿ ಮದುವೆಗೆ, ನಾವು ನೋಡಬೇಕು ಅವ್ರನ್ನೆಲ್ಲ. ಯಾಕೆಂದರೆ ತುಂಬ ವರ್ಷ ಆಯಿತು ಅವರು ಇಲ್ಲಿಂದ ನಮ್ಮನೆ ಹತ್ರದಿಂದ ಬೇರೆ ಕಡೆ ಹೋಗಿ. ತುಂಬ ವರ್ಷಗಳಾಗಿರೋದ್ರಿಂದ ನೋಡಬೇಕು ಅಂತ ಆಸೆ ಕೂಡ ಇತ್ತು. ಮಗ ಮದುವೆಗೆ ಹೋಗಿದ್ದ ದಿವಸನೇ ಹೇಳಿದ್ದ, ನಾನು ಬರ್ತೀನಿ, ನಾನು ಅಕ್ಕರನ್ನೆಲ್ಲ ನೋಡಬೇಕು ಅಂತ ಅಂದಿದ್ದ. ಆದರೆ ನಿನ್ನೆ ರಜಾ ಹಾಕಿದ್ರಿಂದ ಇವತ್ತು ರಜಾ ಹಾಕ್ಕೊಂಡು ಬರೋಕ್ಕಾಗಲಿಲ್ಲ. ಕಾಲೇಜಲ್ಲೂ ಮೆಸೇಜ್ಗಳು ಮಾಡ್ತಾಯಿದ್ರು, ರಜಾ ಹಾಕ್ಸ್ಬೇಡಿ ಮಕ್ಳುಗಳ್ನ ಅಂತ. ಸರಿ ಅಂದ್ಬಿಟ್ಟು ಅವರೇ ನಾವು ಬರಲ್ಲ ಅಂದರು. ಹಸ್ಬೆಂಡು ನಾನು ಇಬ್ಬರೇ ಬಂದ್ವಿ ಫಂಕ್ಷನ್ಗೆ. ಫಸ್ಟ್ ಟೈಮ್ ಅಂತಲೇ ಹೇಳ್ತೀನಿ, ಮಕ್ಕಳನ್ನೆಲ್ಲ ಬಿಟ್ಟು ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡಿದ್ದೀವಿ ಅಂದರೆ ಇದೇ ಫಸ್ಟು ಫಂಕ್ಷನ್ನು. ಫೈನಲಿ ಮದುವೆ ಕೂಡ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ಯಾರಿಗೆಲ್ಲ ಗೊತ್ತು ನೋಡೋಣ, ಕಮೆಂಟ್ ಮಾಡಿ. ಏಕೆಂದರೆ ನಮ್ಮ ಮನೆ ಹತ್ರ ಏನಾದರೂ ನಮ್ಮ ವೀಡಿಯೋಸ್ ನೋಡ್ತೀರೋ ಅವ್ರಿಗೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ಯಾರ ಮದುವೆ ಏನೋ ಅನ್ನೋದು. ಮಕ್ಕಳು ಇಲ್ಲಿಂದ ಬೇರೆ ಕಡೆ ಹೋದಾಗ ಎಷ್ಟು ನಮ್ಮ ಖುಷಿ ಹೆಂಗಿದ್ರೇನೋ ಅಷ್ಟೇ. ಇವಾಗಲೇ ಮದುವೆ ವಯಸ್ಸಿಗೆ ಬಂದುಬಿಟ್ಟವ್ರೆ. ಒಂಥರ ಇನ್ನೂ ಚಿಕ್ಕ ಮಕ್ಕಳು ಇದ್ದಿದ್ದಾಗ ನೋಡಿದ್ದು, ಇವಾಗ ಇಷ್ಟು ಬಿರ್ನೆ ಬೆಳೆದ್ಬಿಟ್ರೆ ಮಕ್ಕಳು, ಮದುವೆ ವಯಸ್ಸಿಗೆ ಬಂದುಬಿಟ್ರೆ ಆ ಥರ ಫೀಲಿಂಗ್ ಆಗ್ತಾಯಿತ್ತು. ಫೈನಲಿ ಮದುವೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಊಟಕ್ಕೆ. ಏಕೆಂದರೆ ನಾವು ಬೇಗನೆ ಬೆಂಗಳೂರಿಗೆ ಹೋಗ್ಬೇಕಾಗಿದ್ದಿದ್ದು. ಮಕ್ಕಳನ್ನ ಸ್ಕೂಲಿಂದ ಬಿಡೋದ್ರೊಳಗಡೆ ನಾವು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಹೋಗ್ಬೇಕಾಗಿರೋದ್ರಿಂದ ಬೇಗನೆ ತಾಳಿ ಕಟ್ಟಿದ ತಕ್ಷಣಕ್ಕೆ ತಾರೆ ಮುಹೂರ್ತ ಮಾಡಿ ನೆಕ್ಸ್ಟ್ ನಾವು ಊಟಕ್ಕೆ ಬಂದ್ವಿ. ನಾಷ್ಟ ಕೂಡ ಅವಾಗಷ್ಟೇ ನಾವು ಮಾಡ್ಕೊಂಡು ಹೋಗಿದ್ವಿ ಬೆಂಗಳೂರಿಂದ. ಅವರು ಎಲ್ಲ ಹೋಗಿದ ತಕ್ಷಣಕ್ಕೆ ಹೋಗಿ ನಾಷ್ಟ ಮಾಡಿ ಅಂದರು. ಸರಿ ಅಂದ್ಬಿಟ್ಟು ಹೋದ್ವಿ. ಇಡ್ಲಿ ಮಾಡಿದ್ದಾರೆ ಅಂದರು. ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಇಡ್ಲಿ. ಹೋದರೆ ಖಾರ ಪೊಂಗಲಿತ್ತು. ಸರಿ ಅಂದ್ಬಿಟ್ಟು ಹೋಗಿದ್ವಲ್ಲ, ಸ್ವಲ್ಪ ತಿಂದ್ಬಿಟ್ಟು ನೆಕ್ಸ್ಟ್ ಬಂದಿದ್ವಿ. ಆವಾಗ ತಾನೇ ನಾಷ್ಟ ಮಾಡಿದ್ರಿಂದ ಊಟ ಮಾಡಿಕೊಂಡೆ, ಹೋಗಬಾರ್ದು ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಊಟ ಕೂಡ ಮಾಡಿಕೊಂಡು ನೆಕ್ಸ್ಟ್ ನಾವು ರಿಟರ್ನು ಬೆಂಗಳೂರಿಗೆ ಬಂದ್ವಿ. ಇವತ್ತಿನ ಲಾಗ್ ಇಷ್ಟ ಆಯಿತು. ಓಕೆ, ಬೈ ಬೈ, ಟೇಕ್ ಕೇರ್.